ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಆಚರಿಸಿದ್ದು ತುಂಬ ಜನ ಕೇಳ್ತಿದ್ದೆ, ಆಲ್ರೆಡಿ ತೋರಿಸಿದ್ದೆ ನಾನು ನೆರಳಿದ್ದು 2 ಡೇಸ್ಗೆ ಏನಾಗಿದೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡಿ ಮೇಡಮ್ ಅಂತ ಕೇಳ್ತಾ ಇದ್ವಿ. ಸೊ ಹಂಗಾಗಿ ಇವತ್ತು ಅಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಇನ್ನು ವರ್ಕ್ ನಡೀತಾ ಇದೆ, ಆಲ್ಮೋಸ್ಟ್ 70% ಆಗಿದೆ ವರ್ಕು. ಇನ್ನು ಬ್ಯಾಲೆನ್ಸ್ ಏನೇನಿದೆ, ಯಾವ ಥರ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದೆಲ್ಲ ವರ್ಕ್ ಮಾಡ್ತಿದ್ದಾರೆ. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಒಳಗಡೆ ಏನೇನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರೋದು ಇದು ಹಾಲು. ಆಲ್ಮೋಸ್ಟ್ ಎಲ್ಲ ವರ್ಕು ಆಗಿದೆ. ಮೇನ್ ಡೋರು ಮತ್ತು ಸ್ವಿಚ್ ಬೋರ್ಡ್ಗಳು, ಸ್ವಿಚ್ ಬೋರ್ಡ್ಗಳು ಆಲ್ರೆಡಿ ಆಗಿದೆ. ಬಲ್ಬ್ಗಳೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬಟ್ ವಿಂಡೋಸ್ ನೋಡ್ಬೋದು ಎಷ್ಟು 6 ಫೀಟ್ ವಿಂಡೋ ಇದೆ. ಇದು ರೆಡಿ ವಿಂಡೋ ಇದೆ. ಗಾಳಿ ಬೆಳಕು ಅಂತೂ ಇವಾಗೂ ನಾನು ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಗಾಳಿ ಬೀಸ್ತಾ ಇದೆ. ಗಾಳಿ ಬೆಳಕಿಗಂತೂ ಅಷ್ಟು ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೇನು ಲೈಟ್ ಹಾಕಿಲ್ಲ ಏನಿಲ್ಲ, ಬಟ್ ಆದ್ರೂ ಇಷ್ಟು ಬೆಳಕು ಬರ್ತಿದೆ ಅಂದರೆ ವೆಂಟಿಲೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇದೆಲ್ಲ ಇದು ಫ್ರಿಜ್ ಇಡಲಿಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ಇಲ್ಲಿ. ಫ್ರಿಜ್ಜು ಮತ್ತು ಇಲ್ಲಿ ಮಿಕ್ಸಿ ಇಡಲಿಕ್ಕೆ. ಬೇರೆ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಸ್ಲ್ಯಾಬು ಎಲ್ ಶೇಪಲ್ಲಿ ಬರುತ್ತೆ. ಇದಕ್ಕೆ ಸಿಂಗಲ್ ಸ್ಲ್ಯಾಬ್ ಅಷ್ಟೇ ಕೊಟ್ಟಿದ್ದಾರೆ. ಸಿಂಗಲ್ ಸ್ಲ್ಯಾಬು ಮತ್ತು ಸ್ಲ್ಯಾಬ್ ಪಕ್ಕನೇ ಇಲ್ಲಿ ಎಕ್ಸಿಟ್ಗೆ ವಿಂಡೋ ಕೊಟ್ಟಿದ್ದಾರೆ, ಅಂದರೆ ಗಾಳಿ ಬೆಳಕಿಗೆ. ಇಲ್ಲಿ ಸ್ಟವ್ ಇಟ್ಕೊಂಡ್ರೆ ಗಾಳಿ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ವಿಂಡೋ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಸಿಂಕ್ ಇದೆ, ಅಲ್ಲಿ ನೀವು ಫ್ರಿಜ್ ಇಟ್ಕೊಳ್ಳೋ ಜಾಗ ನೀರು ಬರ್ತಾ ಇದೆ. ಮತ್ತು ಇಲ್ಲೊಂದು ಸ್ವಿಚ್ ಬೋರ್ಡು ವಾಟರ್ ಪ್ಯೂರಿಫೈಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ, ವಾಟರ್ ಪ್ಯೂರಿಫೈ ಹಾಕಿಸ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಬಲ್ಪಿಗೆ 2-3 ಪಾಯಿಂಟ್ ಬಿಟ್ಟಿದ್ದಾರೆ. ನೀವು ಬೇಕಾದರೆ ಆಲ್ರೆಡಿ ಒಂದು ವೆಂಟಿಲೇಷನ್ಗೆ ಅಂತ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಈ ಥರ ಬಾಕ್ಸ್ ಮಾಡಿದ್ದಾರೆ. ಬಟ್ ನೀವು ಬೇಕಾದರೆ ಮಾಡಿಸ್ಕೊಬೋದು ಸ್ಟೋರೇಜು. ಇದಕ್ಕೂ ಅಷ್ಟೇ ಇದಕ್ಕೆ ಡೋರ್ ಕೊಟ್ಟಿದ್ದಾರೆ, ಪ್ಯಾಸೇಜಿಗೆ ಡೋರ್ ಕೊಟ್ಟಿದ್ದಾರೆ. ಇದು ಕ್ಲೋಸ್ ಮಾಡ್ಕೊಳ್ಳೋ ಥರ ಪ್ಲಾಸ್ಟಿಕ್ ಡೋರು. ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಏನಾದರೂ ದೊಡ್ಡ ದೊಡ್ಡ ಪಾತ್ರೆ ಇದ್ದರೆ ತೊಳಿಲಿಕ್ಕೆ ಮತ್ತು ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಂತ ಜಾಗ ಬಿಟ್ಟಿರೋದು. ನೀರು ಬರ್ತಾ ಇದೆ. ಮತ್ತು ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಲ್ಲಿಗೂ ಅಷ್ಟೇ ಸ್ಲೈಡಿಂಗ್ ವಿಂಡೋಸ್ ಎಲ್ಲ ಈ ಥರ ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದಾರೆ. ಇದೆಲ್ಲ ಪಾರ್ಕಿಂಗ್ ಜಾಗ. ಹಿಂದೆ ಇದೆಲ್ಲ ಪಾರ್ಕಿಂಗ್ ಜಾಗ. ಇಷ್ಟು ಜಾಗ ಬರುತ್ತೆ. ನೀವು ಬೇಕಾದರೆ ಇಲ್ಲಿ ನೀವು ವಾರ್ಡ್ರೋಬು ಇಟಲಿಯನ್ ಕಿಚನ್ ಮಾಡಿಸ್ಕೋಬೋದು. ಮತ್ತು ನಾನು ಎಲ್ಲ ಹೇಳಿದ್ದೀನಿ, ಡಬಲ್ ಬೆಡ್ರೂಮ್ ನಿಮಗೆ ಒಂದು ಕಾಮನ್ ಟಾಯ್ಲೆಟು ಮತ್ತು ಒಂದು ಅಟ್ಯಾಚಬಲ್ ಟಾಯ್ಲೆಟ್, 2 ಟಾಯ್ಲೆಟ್ ಕೊಡ್ತಾರೆ. ಕಾಮನ್ ಟಾಯ್ಲೆಟು ಈ ಥರ ಒಂದು ಕಾಮನ್ ಟಾಯ್ಲೆಟ್. ಇದು ಕಾಮನ್ ಟಾಯ್ಲೆಟು. ನೀವು ಗೀಝರ್ ಎಲ್ಲ ಫಿಕ್ಸ್ ಮಾಡಿ, ಏನು ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದನ್ನು ಮಾತ್ರ ಹಾಕಿದ್ದಾರೆ. ಏನು ಉಳಿದಿರೋದು ನೀವು ಫಿಕ್ಸ್ ಮಾಡಿಸ್ಕೋಬೇಕು. ಮತ್ತು ಇದು ಒಂದು ರೂಮು. ಇದಕ್ಕೂ ಅಷ್ಟೇ ಸ್ಟೋರೇಜ್ ಕೊಟ್ಟಿದ್ದಾರೆ, ಒಂದು ಬಾಕ್ಸ್ ಟೈಪು. ಅದಕ್ಕೆ ನೀವು ಏನಾದರೂ ವಾರ್ಡ್ರೋಬ್ ಏನಾದರೂ ಈ ಕಡೆ ಸೈಡ್ ಆರ್ಡರ್ ಮಾಡಿಸ್ಕೋಬೋದು. ಇದಕ್ಕೂ ಅಷ್ಟೇ ಇಷ್ಟು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ, ಗಾಳಿ ಬೆಳಕಿಗೆ ಅಂತ ಹೇಳ್ಬಿಟ್ಟು. ಸಕ್ಕರ ಗಾಳಿ ಬೆಳಕು ಎಲ್ಲ ನಿಜವಾಗ್ಲೂ ಸಕ್ಕರಾಗಿ ಬರುತ್ತೆ. ನೀವು ಬೇಕಾದರೆ ಆರ್ಡರ್ ಮಾಡಿಸ್ಕೋಬೋದು ಇಷ್ಟ ಇದ್ದರೆ. ಮತ್ತು ಇದಕ್ಕೂ ಒಂದು ಡೋರ್ ಇದೆ, ಇದಕ್ಕೂ ಒಂದು ಡೋರ್ ಇದೆ. ಮತ್ತು ಹಾಗೆ ಬಂದರೆ ಆಪೋಸಿಟ್ ಒಂದು ರೂಮು, 2 ರೂಮು. ಆ ಕಡೆ ಒಂದು ರೂಮ್, ಈ ಕಡೆ ಒಂದು ರೂಮ್, ಒಂದು ದೊಡ್ಡ ಕಾಮನ್ ಟಾಯ್ಲೆಟು. ಈ ಕಡೆ ರೂಮ್ಗೆ ಅಟ್ಯಾಚಬಲ್ ಟಾಯ್ಲೆಟು. ಇದಕ್ಕೂ ಅಷ್ಟೇ ಸಿಂಗಲ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಉದ್ದ ಬರುತ್ತೆ ರೂಮು, ಉದ್ದ ಬರುತ್ತೆ. ಈ ರೂಮಿಗೂ ಅಷ್ಟೇ ಒಂದು ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ರೂಮಿಗೂ ಅಷ್ಟೇ, ಎಲ್ಲ ಕಡೆಯೂ ಕಿಚನ್ಗೆ, ರೂಮ್ಗೆ 2 ಇದೆ, ವಾಶ್ರೂಮ್ ಇದೆ, ಮತ್ತು ಹಾಲ್ಗೆ ಎಲ್ಲದಕ್ಕೂ ವಿಂಡೋ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಮತ್ತು ಇದಕ್ಕೂ ಅಟ್ಯಾಚಬಲ್ ಬಾತ್ರೂಮ್ ನೋಡಿ. ಇದಕ್ಕೂ ಅಟ್ಯಾಚಬಲ್. ಮೇನ್ ಏನೇನು ಥಿಂಗ್ಸ್ ಬೇಕು, ಬೇಸಿಕ್ ನೆಸೆಸಿಟೀಸ್ ಏನೇನಿದೆ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದಾರೆ. ಬೇಕಾದರೆ ನೀವು ಗೀಝರ್ಗೆ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ ನೋಡಿ, ಪಾಯಿಂಟ್ ಇದೆ, ಗೀಝರ್ ಹಾಕಿಸ್ಕೋಬೋದು. ಎಲ್ಲ ಮನೆಗಳು ಅಷ್ಟೇ
14 ಫ್ಲೋರ್ ಬರುತ್ತೆ. ಟೋಟಲ್ 14 ಫ್ಲೋರ್ ಬರುತ್ತೆ. 14 ಫ್ಲೋರ್ನು ನಿಮ್ಗೆ ಇದೇ ಥರ ಬರುತ್ತೆ. ನಾನು ಇನ್ನೊಂದು ಅದೇ ಆಪೋಸಿಟ್ ಮನೆಯೇ ಇನ್ನೊಂದು ತೋರಿಸ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ಸೇಮ್. ನೋಡಿ ಈ ಥರ ಬರುತ್ತೆ. ಆಲ್ಮೋಸ್ಟ್ ಎಲ್ಲದೂ ಒಂದೇ ಥರ ಬರುತ್ತೆ. ವೆಂಟಿಲೇಷನ್ಗೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಒಂದು ಅಟ್ಯಾಚಬಲು, ಒಂದು ಡಿಟ್ಯಾಚಬಲು. ಅಂದರೆ ಹಾಲಲ್ಲೊಂದು ವಾಶ್ರೂಮ್, ಕಾಮನ್ ಟಾಯ್ಲೆಟು, ಎಲ್ಲ ಮನೆಗಳು ಅಷ್ಟೇ. ಅಂದರೆ ಎಲ್ಲ ಕಡೆನೂ ಸುತ್ತಮುತ್ತ ಜಾಗ ಬಿಟ್ಟು ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಆರಾಮಾಗಿ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಹೊರ್ಗಡೆಯಿಂದ ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ತಡೀರಿ ತೋರಿಸ್ತೀನಿ ನೋಡಿ. ಗಾಳಿ ಬೆಳಕು ಮತ್ತು ಮುಂದ್ಗಡೆ ಇದೆಯಲ್ಲ ಅದೂ ಡಬಲ್ ಬೆಡ್ರೂಮು. ಈಗ ತೋರಿಸ್ತಿದ್ದೀನಲ್ಲ ಇದು ಸಿಂಗಲ್ ಬೆಡ್ರೂಮು. ಟೋಟಲ್ಲು G ಬ್ಲಾಕ್ವರೆಗೂ ABCDEFG ಇಷ್ಟು ಬ್ಲಾಕ್ಗಳಿದೆ. ಇವಾಗ ನಾನು ತೋರಿಸ್ತಿರೋದು B ಬ್ಲಾಕು. ನೋಡ್ತಾ ಇರ್ಬೋದು ಟ್ಯಾರು ಆಲ್ರೆಡಿ ಟ್ಯಾರೆಲ್ಲ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಟ್ಯಾರ್ ಆಗಿರಲಿಲ್ಲ. ಎಷ್ಟು ವರ್ಕ್ ಆಗಿದೆ ಮೇಡಮ್, ಏನು ಪ್ರೋಸೆಸ್ಸು ಹೇಳಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಆರಾಮಾಗಿ ಮೇನ್ ರೋಡಲ್ಲಿ ನಿಮಗೆ ನೋಡ್ತಾ ಇರ್ಬೋದಲ್ಲ, ಒಂದು ಕಾರ್ ಹೋಗ್ತಾ ಇದೆ, ಅಲ್ಲೇ ಮೇನ್ ರೋಡು, ಅದೇ ಮೇನ್ ರೋಡ್ಗೆ ಬರೋದು ಪ್ರಾಜೆಕ್ಟ್ ಇದು. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. ಅಂದರೆ ಸ್ಕೂಲು, ಕಾಲೇಜಸ್ಸು ಮತ್ತು ಬಸ್ ಫೆಸಿಲಿಟೀಸು ಎಲ್ಲನೂ ಅಷ್ಟೇ ಆರಾಮ್ಸೆ ಆಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ, ಮತ್ತು ಒಂದು ನೆಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಸಿಂಕ್ ಇದೊಂದೇ ಇರೋದು, ಅಂದರೆ ಇಷ್ಟು ದೊಡ್ಡ ಸಿಂಕ್ ಇದೆ, ಬಟ್ ಒಂದೇ ಸಿಂಕ್ ಇರೋದು. ನೀರು ಬರ್ತಾಯಿದೆ. ಹೇಳ್ತಾ ಇದ್ರು ಎಲ್ಲರೂ ನೀರು ಪ್ರಾಬ್ಲಮ್ ಇಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು. ನೀರು ಬರ್ತಾಯಿದೆ. ಒಂದು ಬೋರ್ಡ್, ಸ್ವಿಚ್ ಬೋರ್ಡ್ ಎಲ್ಲ ಇದು RGSL ಅಂದರೆ ಇಲ್ಲಿ ಮಾಡಿರೋದು. ನಾನು ಹೇಳ್ತಿರೋದು ನಿಮಗೆ, ಇಲ್ಲಿ ನೆಲಗಳಿಗೆ ಮಾಡಿರೋದಕ್ಕೆ ಸೇಮ್ ಎಲ್ಲ ಇದೇ ಥರ ಬಂದಿದೆ. ನೋಡಿದ್ರಾ, ಅಪೋಸಿಟ್ ಮನೆಗಳು. ಅಂದರೆ ಒಂದೇ ಪ್ರಾಬ್ಲಮ್ ಏನಂದರೆ, ಆಪೋಸಿಟ್ಟು ಒಂದು ರೂಮು, ಅದರ ಆಪೋಸಿಟೇ ಇನ್ನೊಂದು ಮನೆ, ಹಿಂಗೆ ಎದುರು ಬದ್ರು ಮನೆಗಳ ಥರ. ಬಟ್ ಸ್ವಲ್ಪ ಹಿಂಗೆ ಅಂದರೆ ಈ ಥರ ಇಲ್ಲಿ ಬಾಗಿಲಿಟ್ಟಿದ್ರು ಓಕೆ ಅನ್ನಿಸ್ತಿತ್ತು. ಬಟ್ ನೋಡ್ತಾ ಇರ್ಬೋದು ನೀವು, ನಾನು ಸ್ವಲ್ಪ ಇದಾಗಿ ತೋರಿಸ್ತೀನಿ ನೋಡಿ ಈ ಥರ ಕಾಣಿಸುತ್ತೆ. ಎರಡೂ ಬಾಗಿಲು ಒಂದೇ ಆಪೋಸಿಟ್ ಕಾಣಿಸುತ್ತೆ. ಸೊ ಅದೊಂದು ಅಂದರೆ ಎದ್ರೆ ಬಿದ್ದರೆ ಪಕ್ಕದ ಮನೆ ನೋಡಬೇಕು, ಆ ಥರ. ಇದಕ್ಕೆ ಲಿಫ್ಟು ಮಾಡ್ತಾಯಿದ್ರು ನಾನು ಅವಾಗ ಬಂದಾಗ. ಇದನ್ನು ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಗಿಡಗಳೆಲ್ಲ ಹಾಕಿದ್ದಾರೆ ಪೇಂಟಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಪಿಲ್ಲರ್ನ ಹಾಕಿದ್ದಾರೆ. ಅಲ್ಲಿವರೆಗೂ ಪೇಂಟಿಂಗ್ ಆಗ್ತಾಯಿದೆ. ಪೇಂಟಿಂಗ್ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ವಾಟರ್ ಕಲೆಕ್ಷನ್ನು ಮತ್ತು ಸ್ಯಾನಿಟರಿ ಕಲೆಕ್ಷನ್ಸ್ ಇದು ಏನು ಕ್ಲೋಸ್ ಮಾಡ್ತಾರೋ ಹಂಗೆ ಬಿಡ್ತಾರೋ ಅಂತ ಗೊತ್ತಿಲ್ಲ. ಈ ಥರ ಬಿಟ್ಟಿದ್ದಾರೆ. ಏನಂದರೆ ಡೋರ್ ಅಂದರೆ ನಿಮಗೆ ಸ್ಟೆಪ್ಸ್ ಹತ್ತಲಿಕ್ಕೆ ಅಂತ ಹೇಳ್ಬಿಟ್ಟು ಲಿಫ್ಟ್ ಕೂಡ ಇದೆ. ಲಿಫ್ಟು ಮತ್ತು ಈ ಸ್ಟೆಪ್ಸ್ ಹತ್ತಲಿಕ್ಕೆ ಈ ಥರ ಡೋರು. ಈ ಡೋರ್ನ ಲಾಕ್ ಮಾಡ್ಬೋದು. ಒಂದೊಂದು ಫ್ಲೋರ್ಗೂ ಒಂದೊಂದು ಡೋರ್ ಇದೆ. ಇದನ್ನು ಲಾಕ್ ಮಾಡ್ಬೋದು. ಇಲ್ಲಿ ಮಿರರ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಯಾರಾದರೂ ಬಂದರೆ ಹೋದರೆ ಅಂದರೆ ಗ್ಯಾಪ್ ಇದೆ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಮತ್ತು ಲಿಫ್ಟು ಅವಾಗ ಬಂದಾಗ ಇನ್ನೂ ವರ್ಕ್ ಆಗಿರಲಿಲ್ಲ. ನೋಡಿದ್ರೆ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ, ವರ್ಕ್ ಆಗ್ತಾ ಇದೆ. ಲಿಫ್ಟ್ದು ಒಂದೇ ಕೆಲಸ ಇರೋದು, ಎಲ್ಲ ಮುಗ್ದೋಗಿದೆ. ಪೇಂಟ್ ಮಾಡಿ ಲಿಫ್ಟ್ ಹಾಕಿದ್ರೆ ಮುಗೀತು. ಇನ್ನೊಂದು ಏನಂದರೆ, ಇವಾಗ 1 BHKದು ಫುಲ್ ವರ್ಕ್ ಆಗಿದೆ. ಅದನ್ನು ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು 1 BHK ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ 1 BHK ಯಾವ ಥರ ಇದೆ ಅಂತ ತೋರಿಸ್ತೀನಿ. ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ 1 BHK. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ.
ಇದು ನಾವಾಗ ಬಂದಾಗ ಇದೆಲ್ಲ ಟಾರ್ ಆಗಿರಲಿಲ್ಲ, ಇವಾಗ ಟಾರ್ ಆಗಿದೆ. ವರ್ಕ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎಲೆಕ್ಟ್ರಿಸಿಟಿದು ಜನ್ರೇಟ್ರು, ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇದು ವರ್ಕ್ ಮುಗ್ದೋಗಿದೆ. ಹತ್ರದಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಮೇ ಬಿ ಇದಕ್ಕೆಲ್ಲ ಕಂಬಿಗೆ ತಂತಿ ಕಂಬ ಬರುತ್ತಲ್ಲ, ಕಬ್ಬಿಣದ್ದು ಜಾಲರ ಥರ, ಸೊ ಅದನ್ನು ಹಾಕ್ತಾರೆ. ಇವಾಗ ಜಸ್ಟ್ ಹಿಂಗೆ ಬಿಟ್ಟಿದ್ದಾರೆ. ಆಲ್ರೆಡಿ ಗಿಡಗಳೆಲ್ಲ ಹಾಕಿದ್ದಾರೆ ನೋಡಿ. ಬಟ್ ಬಂದವ್ರು ಮೇಂಟೈನ್ ಮಾಡ್ಬೇಕಷ್ಟೇ, ಎಲ್ಲ ಬಂದವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇದೆಲ್ಲ ಸಿಂಗಲ್ BHK. ನೋಡಿ ಅಲ್ಲಿ BMTC ಹೋಗ್ತಾ ಇದೆ, ಕಾಣಿಸ್ತಿದೆಯಾ? BMTC ಬಸ್ ಅಟ್ಯಾಚ್ಡು ಲೇಔಟ್ಗೆ ಅಟ್ಯಾಚ್ ಆಗಿ ಬಸ್ಗಳೆಲ್ಲ ಓಡಾಡುತ್ತೆ. ಸದ್ಯಕ್ಕೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಗೊತ್ತಿಲ್ಲ ಮುಂದೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ 1 BHK. ನಾವು ಬಂದಾಗ ಇದೆಲ್ಲ ಇನ್ನು ಇದು 9th ಬ್ಲಾಕು ನೋಡಿ. 1 BHKಗೆ ಇದೆಲ್ಲ ಓಪನ್ ಇತ್ತು, ಅಂದರೆ ಮಣ್ಣೆಲ್ಲ ತೆಗೆದು ಬಿಟ್ಬಿಟ್ಟಿದ್ರು ಹಾಗೇ. ನಾನು ಇನ್ನೊಂದು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಅನ್ಕೊಂತೀನಿ. ಮಣ್ಣೆಲ್ಲ ತೆಗೆದುಬಿಟ್ಟಿದ್ರು. ಇವಾಗ ನೋಡಿ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ವಾಟರ್ ಟ್ಯಾಂಕ್, ವಾಟರ್ ಸಪ್ಲೈಗೆ ಟ್ಯಾಂಕ್ ಇಟ್ಟಿದ್ದಾರೆ. ಗಿಡಗಳೆಲ್ಲ ಸದ್ಯಕ್ಕೆ ಇವರೇ ಮೇಂಟೈನ್ ಮಾಡ್ತಿದ್ದಾರೆ. ಬಂದಮೇಲೆ ಗ್ರೌಂಡ್ ಫ್ಲೋರವ್ರು ಯಾರಾದರೂ ಮೇಂಟೈನ್ ಮಾಡಬೇಕಷ್ಟೇ. ಯಾವಾಗ ಏನು ಅಂತ ಹೇಳ್ಬಿಟ್ಟು ಇನ್ನೂ ಹೇಳಿಲ್ಲ. ಮೇ ಬಿ ಈ ಮಂತ್ ಎಂಡಿಂಗು ಅಂತ ಸೆಕ್ಯೂರಿಟಿ ಅಂಕಲ್ ಹೇಳಿದ್ರು. ಮಾಡ್ಬೋದು ಮೇ ಬಿ ಯುಗಾದಿ ಕಳೆದ್ಮೇಲೆ ಮಾಡ್ತಾರಂತೆ ಅಂತ ಹೇಳಿದ್ರು. ಬಟ್ ಅವ್ರಿಗೂ ಎಷ್ಟು ಗೊತ್ತಿರುತ್ತೋ ಅಷ್ಟು ಹೇಳ್ತಾರೆ. ನಾನು ಅವ್ರು ಹೇಳಿದ್ದು ಏನಿರುತ್ತೆ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನೆಲಗುಳಿಲಿ ಬುಕ್ ಮಾಡಿದ್ದೀರಾ ಅವರು ನನಗೆ ಒಂದು ಮೆಸೇಜ್ ಅಂದರೆ ಕಮೆಂಟ್ ಮಾಡಿದ್ರೆ ಎಷ್ಟು ಜನ ಬುಕ್ ಮಾಡಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಇದೆಲ್ಲ 1 BHK. ಶಿಟ್ ಅವಾಗ ಬಂದಾಗೆಲ್ಲ ಕಾಂಕ್ರೀಟ್ ಹಾಕಿಬಿಟ್ಟಿದ್ರು, ಬಟ್ ಇವಾಗ ಆಲ್ರೆಡಿ ಸಿಮೆಂಟ್ ಹಾಕಿದ್ದಾರೆ. ದೊಡ್ಡ ಅಂದರೆ ಇವಾಗ ಪ್ರಿಸ್ಟೇಜ್ ಅಪಾರ್ಟ್ಮೆಂಟು ಎಲ್ಲ ಯಾವ ಥರ ಬರುತ್ತೆ ಆ ಥರ ಮೇಂಟೆನೆನ್ಸ್ ಜಸ್ಟ್ ಈಗ ಆ ಥರ ಇದೆ. ಮುಂದೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನೋಡಿ ಲಿಫ್ಟೆಲ್ಲ ಹಾಕಿ ಇಲ್ಲಿ ಡೋರೆಲ್ಲ ಮಾಡಿ ಅಂದರೆ ರೆಡಿ ಮಾಡಿದ್ದಾರೆ. ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಂಗಲ್ BHKದು ಏನೇನು ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.